ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಹಿಟ್ಟಿನಿಂದ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ ಆಗುವಷ್ಟು ಪುಷ್ಟಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲದ ಪಾಕ ತಯಾರು ಮಾಡ್ಕೊಬೇಕು. ಆ ಬೆಲ್ಲದ ಪಾಕಕ್ಕೆ ನಮ್ಗೆ ಎಷ್ಟು ಬೇಕು ನೀರು, ಅದು ಹಿಟ್ಟು ಕಲಸೋಕ್ಕೆ ನೋಡಿಕೊಂಡು ಅಷ್ಟು ನೀರನ್ನು ತಗೊಂಡು ಅದಕ್ಕೆ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇವಾಗ ನೀರು ಇಟ್ಕೊಂಡು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ನಿಮ್ಗೆ ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕು ಏನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಜಸ್ಟ್ ಇಲ್ಲೇನು ಜಾಸ್ತಿ ಪಾಕ ಬರೋಂಗೇನು ಮಾಡ್ಕೊಳ್ಳೋಂಗಿಲ್ಲ. ಜಸ್ಟ್ ಅದು ಬೆಲ್ಲ ನೀಟಾಗಿ ಕರಗಿ ಕುದಿಬೇಕು, ಮಳ್ಳಬೇಕು ಚೆನ್ನಾಗೆ. ಆ ಥರ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಮಳ್ತಾ ಇದೆ. ಈ ಥರ ಕುದೀತಾ ಇರಬೇಕು, ತಿರುಗಿಸ್ಕೊಳ್ತಾ ಇರಿ. ಬೆಲ್ಲ ನೀಟಾಗೆಲ್ಲ ಕರಗುತ್ತೆ. ಅದಕ್ಕೆ ಹಂಗೆ 2 ಏಲಕ್ಕಿ ಹಾಕ್ಕೊಳ್ಳಿ, ಟೇಸ್ಟ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಳ್ತಾ ಇದೆ. ಇಷ್ಟು ಮಳ್ಳಿದ್ರೆ ಸಾಕು. ಇಷ್ಟು ಕುದ್ದು ಚೆನ್ನಾಗಿ ಮಳ್ಳಿಸ್ಕೊಂಡು ಅದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಅದು ಬೆಲ್ಲದಲ್ಲಿ ಕಲ್ಲು ಏನಾದ್ರು ಇರುತ್ತಲ್ವ, ಹಂಗಾಗಿ ಸೋಸಿಬಿಟ್ಟು 1 ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿಕೊಂಡು ತೀರಾ ತೆಳ್ಳಗೂ ಬೇಡ, ಗಟ್ಟಿಗೂ ಬೇಡ. ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ ಅಷ್ಟು ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಈ ಥರ ಚೆನ್ನಾಗಿ ನೀಟಾಗಿ ಮಿದ್ಬೇಕು. ಚೆನ್ನಾಗಿ ಈ ಥರ ನೈಸ್ ಮಾಡಿಕೊಂಡು ಸ್ವಲ್ಪ ಉಂಡೆ ಮಾಡ್ಕೊಬೇಕು. ಈ ಸೈಜಲ್ಲಿ ಸ್ವಲ್ಪ ಉಂಡೆಗಳ ಥರ ಮಾಡಿಕೊಂಡು, ಏನಿಲ್ಲ, ಇದು ಜಸ್ಟ್ ಚಪಾತಿ ಹೇಗೆ ಹೊಸಿತೀವಲ್ಲ, ಹರಿತೀವಿ ಅದೇ ಥರ ಹರ್ಕೊಳ್ಬೇಕು ಅಷ್ಟೇ. ನೋಡಿ, ಇಷ್ಟಿಷ್ಟ ಈ ಸೈಜಲ್ಲಿ ನಾನು ಉಂಡೆ ತೊಗೊಳ್ತಾ ಇದ್ದೀನಿ. ನಿಮಗೆ ನೋಡ್ಕೊಳ್ಳಿ, ಎಷ್ಟಾದ್ರೂ ತೊಗೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ನಾವು ಶೇಪಲ್ಲಿ. ಹಾಗಾಗಿ ಈ ಸೈಜಲ್ಲಿ ನಾನು ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಈ ಥರ ಉಂಡೆಗಳು ಮಾಡಿಕೊಂಡು ಲೈಟಾಗಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಒಸ್ಕೊಬೇಕೀಗ. ನೋಡಿ, ಈಗ ಹರ್ಕೊಳ್ತಾ ಇದ್ದೀವಿ. ಈ ಥರ ಉಂಡೆಗಳು ಮಾಡ್ಕೊಂಡಿರೋ ತೊಗೊಂಡು ನೀಟಾಗಿ ಈ ಥರ ಹರ್ಕೊಬೇಕು. ಜಾಸ್ತಿ ತೆಳ್ಳನೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಒಂದು ಮೀಡಿಯಮ್ ಸೈಜಲ್ಲಿ ನೀಟಾಗಿ ಹರ್ಕೊಬೇಕು. ರೌಂಡ್ ಶೇಪ್ ಯಾವ ಥರ ಆದರೂ ಬರಲಿ, ನೀಟಾಗಿ ಹರ್ಕೊಂಡು ಈ ಥರ ನೋಡಿ ತಿಕ್ನೆಸ್ ಇಷ್ಟಿರಬೇಕು. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಬೋದು. ಈ ಥರ ಕಟ್ ಮಾಡಿಕೊಂಡು ಡೈಮಂಡ್ ಶೇಪ್, ಸ್ಕ್ವೇರ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ರೌಂಡ್ ನೋಡಿ, ನಾವು ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ವಿ. ಎಡ್ಜಸ್ ಎಲ್ಲ ತೆಗೆದ್ಬಿಟ್ರೆ ಒಂದು ನೀಟ್ ಶೇಪ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇಷ್ಟಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾಯ್ದ್ಮೇಲೆ ಈ ಥರ ಒಂದೊಂದೇ ಅದಕ್ಕೆ ಹಾಕ್ತಾ ಹೋಗಬೇಕು. ನೋಡಿ, ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಒಂದೊಂದೇ ನೀಟಾಗಿ ಹಾಕ್ಕೊಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಈ ಥರ ಹಾಕ್ಕೊಳ್ಳಿ. ಅಂಗನವಾಡಿಲಿ ಮಕ್ಕಳಿಗೆ ಅಂತ ಕೊಡ್ತಾರೆ ಅದು ಹಿಟ್ಟು. ತುಂಬ ಪ್ರೋಟೀನ್ ಇರುತ್ತೆ. ವೇಸ್ಟ್ ಮಾಡೋ ಬದಲು ಈ ಥರ ಸ್ನ್ಯಾಕ್ಸ್, ಸ್ವೀಟ್ಸ್ ಎಲ್ಲ ಮಾಡ್ಕೊಬೋದು. ನೋಡಿ, ಚೆನ್ನಾಗಿರುತ್ತೆ. ಈ ಥರ ಸ್ನ್ಯಾಕ್ಸ್, ಸ್ವೀಟ್ ಎಲ್ಲ ಮಾಡಿಕೊಂಡ್ರೆ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ನೋಡಿ ಯಾವ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಸಂಜೆ ಟೈಮಲ್ಲಿ ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ಸ್ ಎಲ್ಲ. ಈಗ ನೋಡಿ, ಒಂದು ಆಯಿತು. ಇವಾಗ ಇನ್ನೊಂದು ತೊಗೊಳ್ತಾ ಇದ್ದೀನಿ. ಇದು ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ, ಮಕ್ಳಿಗೂ ತಿಂತಾರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.